ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಂಗಾಗಿ ರೆಡಿ ಆಗಿದ್ವಿ. ಎಲ್ಲರೂ ಸೇರಿ ಹೊರಗಡೆ ಹೋಗ್ತಿದ್ದೀವಿ. ಬನ್ನಿ ಹೋಗಿ ಬರೋಣ. ಗಿಡಗಳು ನೋಡಿ ತುಂಬಾ ಚಿಕ್ಕದೋಗಿದೆ. ಅದನ್ನು ತೋರಿಸ್ತೀನಿ. ಇಲ್ಲೊಂದು ಮೊಗ್ಗಾಗ್ತಿದೆ, ಇಲ್ಲಿ ಬಿಟ್ಟಿದೆ ನೋಡೋಕ್ಕೂ. ಇನ್ನು ತರಬೇಕು, ಜಾಸ್ತಿ ಗಿಡ ತರೋಣ ಹೇಳೋದೇ ಆಯಿತು. ಬರೇ ಸನ್ನಿ ನೋಡಿ, ಎಲ್ಲ ಮನೆ ತುಂಬ ಟಾಯ್ ಒಕ್ಕಟ್ಬಿಟ್ಟಿದ್ದಾನೆ. ಹೊರಗಡೆ ಹೋಗಿ ಬಂದು ಕ್ಲೀನ್ ಮಾಡಬೇಕು. ಆಯಿತು, ನಾನು ಲಾಗ್ ಅಪ್ಲೋಡ್ ಮಾಡಿ, ಯಾಕಂದರೆ ಊರಿಗೆ ಹೋಗಿದ್ನಲ್ವಾ, ಅಲ್ಲಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಾನು ರೆಡಿಯಾಗಿ ಬಂದಿದ್ದೀನಿ. ಅಪ್ಪ ಮಗಂದು ಇನ್ನೂ ರೆಡಿ ಆಗೋದು ಮುಗ್ದಿಲ್ಲ. ಯಾವಾಗ ಬರ್ತಾರೇನೋ ಹೊರಗ. ನಾನಂತೂ ಫುಲ್ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ನೋಡಿ. ಅವ್ರದಿನ ಮುಗ್ದಿಲ್ಲ, ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ಬರ್ತಾರ ಅಂತ. ಇನ್ನು ಮುಂದಿನ ಕಂಟಿನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಆಯಿತಾ? ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಹಂಗೆ ಆಗುತ್ತೆ. ಸನ್ನಿ ಬರ್ಬೇಕು ಅನ್ಕೊಂಡಿಯಾ? ಇಲ್ಲ, ಐಸ್ ಕ್ರೀಮ್ ತೊಗೊಂಡು ಬರ್ತೀವಿ ನೋಡಿ. ಈ ಟೈಮಾಗ ಐಸ್ ಕ್ರೀಮ್ ತಿಂತಾನಂತ. ಐಸ್ ಕ್ರೀಮ್ ಯಾರು ಕೊಡಿಸ್ತಾರೆ? ನೀನು ಕೊಡ್ಸಲ್ಲ. ನಾನು ಅಪ್ಪನೂ ಕೊಡ್ಸಲ್ಲ, ನಾನು ಕೊಡ್ಸಲ್ಲ. ನಾನು ಕೊಡ್ಸಲ್ಲ ಅಂತ ಅಪ್ಪ ಕೊಡಿಸ್ತಾನಂತ. ಅಪ್ಪ ಕೊಡಿಸ್ತಾನ ಐಸ್ ಕ್ರೀಮು. ಏನು ಮಾಡೋದು ತಿನ್ಸನಿ ನಾನು? ಬನ್ನಿ ಹೋಗೋಣ. ಹೋಗಿ ಏನು ಶಾಪಿಂಗ್ ಮಾಡ್ತೀನಿ ನೋಡಿ, ಆಯಿತಾ? ನಮ್ಮ ಅತ್ತೆ ಶಾಪಿಂಗ್ ಇವತ್ತು, ನಂದಲ್ಲ, ಅತ್ತೆಗೋಸ್ಕರ ಹೊರಗಡೆ ಹೊಂಟಿರೋದು. ಲೀಟರ್ ಇದೆ, 3 ಲೀಟ್ರಾ? ಏನ್ ಮಾಡತ್ತಿ ರಜಾ? ಹಾಯ್ ಸನ್ನಿ, ಅಲ್ಲೋಡಲ್ಲಿ ಬಾಯ್ ಕಡೆ ಬಾ. ಫುಲ್ ಶಾಪಿಂಗ್ ಹೋಗಯ್ಯ. ಶಾಪಿಂಗ್ ಮಾಡಿ ಬಾ, ಶಾಪಿಂಗ್ ಹೋಗೋಣ ಬಾ. ಚಾಕಿ ಕೊಡ್ಲಾ? ಚಾಕ್ ಅಲ್ಲಿದೆ, ಚಾಕಿ ನೆಕ್ಸ್ಟ್ ಲೈನ್ ಅಲ್ಲಿದೆ. ಚಾಕಿ ಕೊಡ್ತೀನಿ. ಕೊಡ್ತೀನಿ. ಆಯ್ತು, ಆಸಿಡ್ ಐತಿ. ತಗೋ, ಓಕೆ. ಅಲ್ಲಿ ಬಿಲ್ ಹಾಕಿ ಬಿಚ್ಬೇಕು, ಇಲ್ಲಿ ಬರಲ್ಲಮ್ಮ. ಇಲ್ಲಿ ಕುಂತಾರಲ್ಲಿ ಯಾರು? ಯಾರು? ಪಿಂಟು ಮಾಮನಾ? ನೋಡಿ, ಗಾಡಿ ತಂದು ಒಂದೇ 1 ನಿಮಿಷದಲ್ಲಿ ಎಲ್ಲಾನು ಪಾರ್ಟ್ಸ್ ಆಗಿ ಮಾಡಾಕ್ಬಿಟ್ಟಿದ್ದಾನೆ. ಅಂಬ ಬೇಕಂತಿದ್ದ, ತಗೊಂಡು ಬಂದಿದ್ವಿ ಹೋಗಿ.
ಪಾಪ ಇದು ಒಂದು ಇದಕ್ಕೆ ಅಟ್ಯಾಚ್ ಆಗಿದ್ದು ಬಂಡಿಗೆ ಮುರಿದಾಕ್ಬಿಟ್ಟಿದ್ದು. ಸನಿ ಕಿತಾಪತಿ ಸನಿ. ಏನು ಬಿಡ್ಲಿ? ಯಾಕೆ ಬಿಡ್ಬೇಕು? ಸನಿ ನಿನ್ ಪಪ್ಪು ಎಲ್ಲದ? ನಿನ್ ಪಪ್ಪು ಎಲ್ಲಿ? ಅಲ್ಲೇ ಅದ. ಟೈಗರ್ ಅದು ಅಂಬಗ ಹಂಗಂತದ. ಸರಿ ಬೇಡ. ಹೊರಗಡೆ ಹೋಗಿ ಬಂದಿದ್ವಲ್ವ, ತರಕಾರಿ ಎಲ್ಲ ತೊಗೊಂಡು ಬಂದಿದ್ವಿ. ಬರ್ತಾನೆ ಎಲ್ಲ ಕ್ಲೀನಾಗಿ ತೆಗ್ದಿಟ್ಟು ತೊಳೆದಿಟ್ಬಿಡೋಣ ಅಂತ ತೊಳೆದಿಡ್ತಾ ಇದ್ದೀನಿ ನೋಡಿ. ಊರಿಗೆ ಹೋಗಿ ಬಂದಮೇಲೆ ಈ ಥರ ತರಕಾರಿ ಎಲ್ಲ ಫುಲ್ ಕ್ಲೀನಾಗಿ ಖಾಲಿ ಮಾಡಿಟ್ಟು ಹೋಗ್ಬಿಟ್ಟಿರ್ತೀನಿ. ನಾನು ಮುಂಚೆನೇ ಹೋಗೋ ಐಡಿಯಾ ಇದ್ದರೆ ಎಷ್ಟು ಬೇಕು ಅಷ್ಟೇ ತರಿಸ್ಕೊಂಡಿರ್ತೀನಿ. ಹಾಗಾಗಿ ಎಲ್ಲ ಖಾಲಿ ಆಗಿದ್ವಲ್ವ, ನಿನ್ನೆ ಏನೋ ಅಡ್ಜಸ್ಟ್ ಮಾಡ್ಕೊಂಡ್ವಿ ಹಂಗೆ ಬಂದ ತಕ್ಷಣವೇ. ಇವತ್ತು ಬಂದಮೇಲೆ ಸಾಯಂಕಾಲ ಹೊರಗಡೆ ಹೋಗಿ ತರಕಾರಿ, ನಮಗೇನು ಕಿರಾಣಿ ಸ್ವಲ್ಪ ಐಟಮ್ಸ್ ಏನು ಬೇಕಲ್ವ ಅದನ್ನು ತೊಗೊಂಡು ಬಂದ್ವಿ ನೋಡಿ. ಸನಿ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ತೊಳೆದಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟಿದ್ದೆ. ಹಾಗೆ ಟಿಶ್ಯೂ ಪೇಪರೆಲ್ಲ ಹಾಕಿ ಡಬ್ಬಿಗೆ ಹಾಕಿ ತುಂಬ್ತಾ ಇದ್ದೆ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ತುಂಬಾ ಹುಷಾರಿ, ಹಂಗಾಗಿ ಲಾಗ್ ಮಾಡೋಕ್ಕಾಗಿರಲಿಲ್ಲ. ನಾನು ಫಸ್ಟ್ ಡೇ ಊರಿಂದ ಬಂದಿಂದ ಮಾಡಿರೋ ಲಾಗ್ ಇದು. ಊರಿಗೆ ಹೋದ್ಮೇಲೆ ನೀರು ಚೇಂಜ್ ಆಯ್ತು ಅಂದ್ಕೊತೀನಿ, ಹಂಗಾಗಿ ನನ್ನ ಧ್ವನಿ ಇನ್ನೂ ಚೆನ್ನಾಗಿ ಬಂದೇ ಇಲ್ಲ. ತುಂಬಾ ನೆಗಡಿ, ಜ್ವರ ಆ ಥರ ಎಲ್ಲ ಆಗ್ಬಿಡ್ತು. ಹಂಗಾಗಿ ನನಗೆ ಲಾಗ್ ಹಾಕೋಕ್ಕಾಗಿರಲಿಲ್ಲ. ಏನು ಮಾಡಬೇಕು, ಅನಿವಾರ್ಯ ಬಂದಾಗ ಸುಮ್ಮನೆ ಆಗ್ಬಿಡ್ಬೇಕಲ್ವ. ಹಂಗಾಗಿ ನಾನು ಕೂಡ ಲಾಗ್ ಹಾಕೋದೇ ಬಿಟ್ಬಿಟ್ಟಿದ್ದೆ ನೋಡಿ. ಹಾಗೆ ತರಕಾರಿ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡು ಡಬ್ಬಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಮತ್ತು ಬೇಗನೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಕೂಡ ಮಾಡ್ಕೋಬೇಕಲ್ವ. ಆಲ್ರೆಡಿ ಲೇಟಾಗಿ ಹೋಗಿತ್ತು ಅಂದ್ಬಿಟ್ಟು ಅಡುಗೆ ಮಾಡ್ಕೊಂಡು ಬಿಡೋಣ ಅಂತ ಬೇಗ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಈ ಥರ ಸಿಚುವೇಶನ್ ಆಗಿದೆ ನೀವೇ ಹೇಳಿ. ನಾವು ಡೈಲಿ ಏನಾದರೂ ಮಾಡಬೇಕು ಅಂದಾಗ ಈ ಥರ ಎಲ್ಲಿಗಾದರೂ ಹೋಗ್ಬೇಕಂದಾಗ ಹುಷಾರು ತಪ್ಪಿ ಮಲ್ಕೊಳ್ಳೋದಿದೆ ಅಲ್ವಾ. ಯಾರಿಗೆಲ್ಲ ಈ ಥರ ಸಿಚುವೇಶನ್ ಆಗಿದೆ ಹೇಳಿ. ನನಗಂತೂ ಏನಾದರೂ ನಾನು ಕಂಟಿನ್ಯೂವಸ್ ಆಗಿ ಮಾಡಬೇಕಪ್ಪ, ಇದನ್ನು ಬಿಡಬಾರ್ದು ಅಂದಾಗ ನನಗೇನಾದರೂ ನನಗೆ ಹೆಲ್ತಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ನೋಡಿ. ನನ್ನ ಧ್ವನಿ ಇನ್ನೂ ಕೂಡ ಚೇಂಜ್ ಆಗಿಲ್ಲ. ಬಟ್ ನಾನು ಬಿಡಬಾರ್ದು ಅಂದ್ಬಿಟ್ಟು ಸ್ವಲ್ಪ ಹುಷಾರಾಗಿದೆ. ನಾನು ಲಾಗ್ ಮಾಡಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನೆಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ನಿಮ್ಗೆ ಯಾರಿಗಾದರೂ ಹಿಂಗೆ ಆಗಿದೆನಾ? ನನಗಂತೂ ತುಂಬ ಸಲ ಕೈ ಕೊಡುತ್ತೆ ಹೆಲ್ತು. ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ, ಏನಾದರೂ ಮಾಡಬೇಕಂದ್ರೆ ಸಡನ್ನಾಗಿ ನನಗಾದರೂ ಹುಷಾರು ತಪ್ಪಿಬಿಡುತ್ತೆ, ಇಲ್ಲ ಸನ್ನಿಗಾದರೂ ಹುಷಾರು ತಪ್ಪಿಬಿಡುತ್ತೆ. ನನಗೆ ಹುಷಾರು ತಪ್ಪಿದರೆ ಹೆಂಗಾದರೂ ತಡ್ಕೊತೀನಿ. ಸನ್ನಿಗೇನಾದರೂ ಹುಷಾರು ತಪ್ಪಿದರೆ ನಾನಂತರೂ ಮುಂದಕ್ಕೆ ಹೋಗೋದೇ ಇಲ್ಲ, ಎಲ್ಲನೂ ಡ್ರಾಪ್ ಮಾಡ್ಕೊಂಬಿಡ್ತೀನಿ ಕೆಲಸನ. ಹಾಗೆ ನೋಡಿ ಎಲ್ಲ ಎತ್ತಿಟ್ನಲ್ವ, ಅಡುಗೆ ಮಾಡಿಬಿಡೋಣ ಅಂತೇಳಿ ತರಕಾರಿ ಹಚ್ತಿದ್ದೀನಿ. ಅಷ್ಟೇನು ಮಾಡ್ತಿಲ್ಲ, ಸ್ವಲ್ಪ ಅನ್ನ ಮಾಡ್ಕೊಂಡು ಬಿಡೋಣ, ಯಾಕಂದರೆ ಲೇಟ್ ಕೂಡ ಆಗಿತ್ತಲ್ವ ನಾವು ಬಂದು. ಹಾಗಾಗಿ ಅನ್ನ ಅಷ್ಟೇ ಮಾಡ್ಕೊಂಡು ಬಿಡೋಣ, ಟೈಮ್ ಏನಿಲ್ಲ ಇವಾಗಂತೇಳಿ ಸ್ವಲ್ಪ ಕೋಸಂಬರಿ ಮಾಡ್ಕೊತಾ ಇದ್ದೀನಿ. ಕೋಸಂಬರಿ ಜೊತೆಗೆ ಅನ್ನ, ಚಿತ್ರಾನ್ನ ಮಾಡಿಕೊಂಡು ಊಟ ಮಾಡ್ಕೊತಾ ಇದ್ದೀವಿ ನೋಡಿ. ಯಾಕಂದರೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು, ನಾವು ಹೊರಗಡೆ ಹೋಗಿ ಬಂದಿದ್ವಲ್ವ. ಹಂಗಾಗಿ ಕೋಸಂಬರಿಗೆ ಏನು ಹಾಕಿಲ್ಲ, ಸ್ವಲ್ಪ ಒಂದು ಸೌತೆಕಾಯಿ, ಒಂದು ಚಿಕ್ಕದು ಒಂದು ಈರುಳ್ಳಿ, ಸ್ವಲ್ಪ ಉಪ್ಪು ಆ್ಯಂಡ್ ಶೇಂಗದ ಖಾರ ಇರುತ್ತಲ್ವ, ಅದನ್ನು ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ಥರ ಚಿತ್ರಾನ್ನದಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಾಜಿ ಮಾಡೋದಾಗಿರ್ಬೋದು, ಕೋಸಂಬರಿ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ. ಇಲ್ಲ ಹಿಂಗೆ ಸಪ್ರೇಟ್ ಆಗಿಲ್ಲ, ನೀವು ಬೇಕಾದರೆ ಜೋಳದ ರೊಟ್ಟಿ ತಿಂತಿದ್ರೆ ಅದರಲ್ಲೂ ಕೂಡ ತಿನ್ಬೋದು. ತುಂಬಾ ಇಷ್ಟ. ನಮ್ಮ ಮನೇಲಿ ಕೂಡ ಸ್ವಲ್ಪ ಕಡಕ್ ಜೋಳದ ರೊಟ್ಟಿ ಇದ್ವಲ್ವ, ಅದ್ರ ಜೊತೆಗೂ ತಿನ್ನೋಕೆ ಬರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ.
ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಯಾವುದಾದ್ರೂ ನಾವು ಲೇಟ್ ಆದರೆ ತರಕಾರಿ ಏನಾದರೂ ಮಾಡೋಕ್ಕಾಗದೇ ಇದ್ದರೆ ಈ ಥರ ಒಂದು ಸಿಂಪಲ್ಲಾಗಿ ರೊಟ್ಟಿ ಜೊತೆಗೆ ಸೈಡ್ ಡಿಶ್ ಆಗಿ ಮಾಡಿಕೊಂಡು ತಿಂತೀವಿ ನೋಡಿ. ಅದನ್ನೇ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ರೆಡಿ ಆಗಿಬಿಡುತ್ತೆ ನೋಡಿ. ತುಂಬ ಟೇಸ್ಟ್ ಆಗುತ್ತೆ. ಸ್ವಲ್ಪ ನಾನು ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೆ, ಪರವಾಗಿಲ್ಲ, ಅಷ್ಟೇನೂ ಆಗಿರಲಿಲ್ಲ, ಓಕೆ ಇತ್ತು. ಬಟ್ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ನೋಡಿ. ನಾನು ಸ್ವಲ್ಪ ಹಾಕುವಾಗ ನೋಡ್ಕೊಂಡು ಹಾಕೋಬೇಕಾಗಿತ್ತು. ಸ್ವಲ್ಪ ಲೈಟಾಗಿ ಸ್ವಲ್ಪ ಇತ್ತಲ್ವ ಅದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ, ಹಂಗಾಗಿ ಸ್ವಲ್ಪ ಆಗಿತ್ತು ನೋಡಿ. ಫೈನಲಾಗಿ ಎಲ್ಲ ಮಿಕ್ಸ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಹೆಲ್ತಿಗೂ ಒಳ್ಳೆಯದು ಹಸಿ ತರಕಾರಿ ತಿನ್ನೋದ್ರಿಂದ. ತುಂಬಾ ಒಂದು ವೀಕಲ್ಲೆಲ್ಲ ಈ ಥರ 1-2 ಟೈಮ್ಸ್ 3 ಟೈಮ್ಸ್ ಎಲ್ಲ ತಿಂದರೆ ನಮ್ಮ ದೇಹಕ್ಕೂ ಒಳ್ಳೆಯದಾಗಿರುತ್ತೆ ನೋಡಿ. ಹಾಗೆ ಈ ಕಡೆ ಅನ್ನ ಮಾಡ್ಕೊಂಡು ಬಿಡೋಣ ಅಂಥೇಳಿ ಅದನ್ನು ಮಾಡ್ಕೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ಮುಗಿದೋಯ್ತು ನೋಡಿ. ಅನ್ನ ಮಾಡೋದೇನು ನಾನೇನು ಅಷ್ಟೊಂದು ತೋರಿಸ್ತಾ ಇಲ್ಲ, ಯಾಕಂದರೆ ನಾರ್ಮಲಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಲ್ಲ, ಇನ್ನೇನು ತೋರಿಸೋದು ಅಂತೇಳಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅಂದರೆ ಜಾಸ್ತಿ ಏನು ತರಕಾರಿ ಹಾಕ್ತಿಲ್ಲ ನಾನು, ಸುಮ್ಮನೆ ಒಂದು ಸ್ವಲ್ಪ ಈರುಳ್ಳಿ, ಟೊಮೊಟೊ, ಬೀನ್ಸು ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ. ತರಕಾರಿ ತೊಗೊಂಡು ಬಂದಿದ್ದೆ ನಿಜ, ಬಟ್ ನನಗೆ ಜಾಸ್ತಿ ಬೇಡ, ಹೆವಿ ಬೇಡ ಅನಿಸಿತ್ತು ನನಗೆ ಯಾಕೋ. ಆಮೇಲೆ ಮಧ್ಯಾಹ್ನ ಊಟನೂ ಸ್ವಲ್ಪ ಬೇಗ ಇದಾಗೋಗಿತ್ತಲ್ವ ಲೇಟಾಗಿ, ಹಾಗಾಗಿ ನಮಗೆ ಯಾಕೋ ಹೆವಿ ಬೇಡ ಅಂತ ಅನಿಸಿತು. ಸ್ವಲ್ಪ ಮಾತ್ರ ನಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ಲೈಟಾಗಿ. ನಮ್ಮ ಮನೆಯವ್ರಿಗೆ ಹೇಳ್ಬೇಕಂದ್ರೆ ಲೆಮನ್ ರೈಸ್ ಅಂದರೆ ತುಂಬಾ ಇಷ್ಟ. ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ನಾರ್ಮಲಾಗಿ. ಬಟ್ ನಾನು ಅದೇ ಮಾಡ್ಕೋಬೇಕು ಅಂದ್ಕೊಂಡೆ, ಲೆಮನ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಅದಕ್ಕೆ ಈ ಥರ ಮಾಡಿಬಿಡೋಣ ಅಂತೇಳಿ ಮಾಡ್ತಿದ್ದೀನಿ ನೋಡಿ. ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನನ್ನ ಒಂದು ಚಾನಲ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸ್ನ ನೋಡಿ. ಹಾಗೆ ನಾನು ಅಡುಗೆ ಮಾಡಿರೋದನ್ನ ಎಲ್ಲರೂ ಫಾಲೋ ಮಾಡಿ ವಾಟ್ಸಪ್ಗೆ ಮೆಸೇಜ್ ಹಾಕ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿರೋರು, ನನ್ನ ಫ್ಯಾಮ್ಲಿ ರಿಲೇಷನ್ಸ್ ಎಲ್ಲ ಕೂಡ ನನ್ನ ಟೊಮೊಟೊ ಗೊಜ್ಜು ಮಾಡಿದ್ನಲ್ವ, ಅದಕ್ಕೆ ತುಂಬಾ ರೆಸ್ಪಾನ್ಸ್ ಬಂತು ನನಗೆ. ಎಲ್ಲರೂ ಕೂಡ ಎಲ್ಲರೂ ಅನ್ನೋಕ್ಕೇನೆಂದರೆ ಒಂದು 5 ಮೆಂಬರ್ಸ್ ಅಂದ್ಕೊತೀನಿ ನೋಡಿ. ಅವ್ರ ಮನೆಯಲ್ಲೂ ಕೂಡ ಟ್ರೈ ಮಾಡಿ ನನಗೆ ಫೋಟೋ ಕಳಿಸಿದ್ರು. ತುಂಬಾ ಖುಷಿ ಆಯಿತು. ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ನಾನು ಡೈಲಿ ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾನು ಅದೇ ಹೇಳಿದ್ನಲ್ವ, ನಾನು ಇನ್ನು ಮುಂದೆ ಡೈಲಿ ಲಾಗ್ ಹಾಕ್ಬೇಕಂತೇಳಿ ಅಂದ್ಕೊಂಡಿದ್ದೆ. ಊರಿಗೆ ಬೇರೆ ಹೋಗ್ಬಿಟ್ಟೆ, ಈ ಥರನೇ ಆಗ್ಬಿಡುತ್ತೆ ಯಾಕೋ ಅಂತ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಹಂಗೆ ಅಲ್ವಾ, ಇಲ್ಲ ನಾರ್ಮಲ್ ಲೈಫಲ್ಲಿ. ಅದರಲ್ಲಿ ನನ್ನ ಗುಂಡಣ್ಣ ಬೇರೆ ನನ್ನ ಜೊತೆಗಿರುತ್ತೆ. ಅದೊಂದು ಕಿತಾಪತಿ ಏನಾದರೂ ಮಾಡಿ ಏನಾದರೂ ಆಗಿಬಿಡುತ್ತೆ. ನೀವು ಅಡ್ಜಸ್ಟ್ ಮಾಡ್ಕೊತೀರಿ ಅಂದ್ಕೊಂಡಿದ್ದೀನಿ. ಮತ್ತು ನೋಡಿ, ಇದು ಎಲ್ಲ ಆಗೋಗಿದೆ ಅಲ್ವಾ. ಖಾರ ಪುಡಿ ಅಚ್ಕಾರದ ಪುಡಿ ಒಂದು ಹಾಕ್ಕೊಂಡು ಬಿಟ್ಟಿದ್ದೀನಿ, ಅರಿಶಿನ ಒಂದು ಹಾಕ್ಕೊಂಡು ಬಿಟ್ಟಿದ್ದೀನಿ. ಖಾರ ಮೆಣಸಿನ್ಕಾಯಿ ಎಲ್ಲ ಹಾಕಿಲ್ಲ ಇದಕ್ಕೆ. ಫೈನಲಾಗಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ. ಇದಕ್ಕೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೂ ಓಕೆ, ನೀವು ಅಕ್ಕಿ ಹಾಕ್ಕೊತೀನಿ ಅಂತಂದ್ರೂ ಓಕೆ. ನಾನಿಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಬಟ್ಲಿಂದ 2 ಬಟ್ಲ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು. ನಾವಿಬ್ಬರಿಗೆ ಅಷ್ಟೇ ಸಾಕಾಗುತ್ತೆ. ಅದನ್ನು ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. 2 ವಿಸಿಲ್ ಆದಮೇಲೆ ರೆಡಿ ಆಗೋಯ್ತು ನೋಡಿ. ಇಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಊಟ ಮಾಡ್ಕೊಂಡು ಬಿಡೋಣ ಬೇಗ ಅಂತೇಳಿ. ಸನಿಗೆ ಕೂಡ ಇದೇ ಸ್ವಲ್ಪ ಅದೇ ಮೊಸರು ಹಾಕ್ಕೊಂಡು ತಿನ್ನಿಸಿದ್ರಾಯ್ತು ಅಂತೇಳಿ ಅಂದ್ಕೊಂಡಿದ್ದೀನಿ. ತಿಂತಾನೆ ಅವನು ಕೂಡ ಇಷ್ಟಪಟ್ಟು. ಇವಾಗ ಎಲ್ಲನೂ ಮುಂಚೆ ಏನಪ್ಪ ಅಂದರೆ ಬರೀ ಅನ್ನ, ಉಪ್ಪಿಟ್ಟು ಇದೇ ಥರನೇ ತಿಂತಾ ಇದ್ದ. ಇವಾಗೆಲ್ಲ ನಾವೇನು ಅಡುಗೆ ಮಾಡ್ಕೊತೀವಲ್ಲ ಅದನ್ನೇ ಊಟ ಮಾಡ್ತಾನೆ ಅವನು ಕೂಡ. ಅಷ್ಟು ಮಾತ್ರ ಮಾಡಿದ್ದಲ್ವ ನಾನು, ರೈಸು ಆ್ಯಂಡ್ ಕೋಸಂಬರಿ. ಅತ್ತೆ ಬರ್ತಾ ಜಾಮೂನ್ ಕಳಿಸಿದ್ರು. ಅದೊಂದು ತಿಂದುಬಿಟ್ರಾಯ್ತು ಟೇಸ್ಟ್ ಯಾವ ಥರ ಇದೆ ಅಂಥೇಳಿ.
ಅದೊಂದು ಇಟ್ಕೊಂಡಿದ್ದೀನಿ ನೋಡಿ. ಊಟ ಮಾಡ್ತಾಯಿದ್ದೀವಿ. ಖಡಕ್ ರೊಟ್ಟಿ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ವ, ಹಾಗಾಗಿ ರೊಟ್ಟಿ ಜೊತೆಗೆ ಊಟ ಮಾಡ್ತಿದ್ದೀವಿ ನೋಡಿ. ನಾವೇನು ಮಾಡ್ತೀವಿ ಅಂದರೆ, ನಾವು ಮಧ್ಯಾಹ್ನ ಹೆವಿ ಫುಡ್ ತಿಂದಿದ್ರೆ ನಾವು ರಾತ್ರಿ ಸ್ವಲ್ಪ ತಿಂದು ಮಲ್ಕೊಂಡ್ಬಿಡ್ತೀವಿ. ಏನಾದರೂ ಮಧ್ಯಾಹ್ನ ಓಕೆ ತಿಂದಿದ್ರೆ ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲ್ಕೊತೀವಿ ನೋಡಿ. ಸನಿಗಂತೂ ಕೂಡ ಆ ಟೈಮಲ್ಲಿ ಸ್ವಲ್ಪ ನನ್ನ ಮೇಲೆ ಪ್ರೀತಿ ಜಾಸ್ತಿ ಬಂದುಬಿಟ್ಟಿತ್ತು ನೋಡಿ. ಹಾಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.